ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಕಲ್ಕಿ ಅಂತ ಒಂದು ಹೊಸ ಸಿನಿಮಾ ಬಿಡುಗಡೆಯಾಗಿದೆ. ಈ ಒಂದು ಚಿತ್ರದ ಬಗ್ಗೆ ಹಲವಾರು ಊಹಾಪೋಹಗಳು ಇವೆ ಹಾಗೂ ಕಲ್ಕಿಯ ಅವತಾರದ ಬಗ್ಗೆ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಕಲ್ಕಿ ಅವತಾರದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕಲ್ಕಿ ವಿಷ್ಣುವಿನ 10ನೇ ಅವತಾರ ಅಂತ ಹೇಳಲಾಗುತ್ತೆ. ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಬಿಳಿ ಕುದುರೆ ಮೇಲೆ ಬಂದು ಕಲಿಯುಗದ ನಾಶಕ್ಕೆ, ಅಧರ್ಮವನ್ನು ತೊಳೆದು ಹಾಕೋದಕ್ಕೆ ಹಾಗೂ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಬರ್ತಾನೆ ಅಂತ ಒಂದು ನಂಬಿಕೆ ಇದೆ ಹಾಗೂ ಅದು ಸತ್ಯವೂ ಕೂಡ. ಹಾಗಾದರೆ ಈ ಕಲ್ಕಿ ಎಲ್ಲಿಂದ ಬರ್ತಾನೆ ಹಾಗೂ ಈ ಕಲ್ಕಿಯ ಇರುವಂಥ ಸ್ಥಳದ ಬಗ್ಗೆ ಹಿಟ್ಲರ್ ಕೂಡ ಹುಡುಕಾಡಿದ್ದಾನೆ ಅಂತ ಹೇಳಲಾಗುತ್ತೆ. ಏನು ಈ ಮಾಹಿತಿ ಇರ್ಬೋದು ಅಂತ ನಾವು ನೋಡೋದಾದರೆ, ವಿಷ್ಣುವಿನ ಈ ಅವತಾರ 64 ಕಲೆಗಳಿಂದ ಕೂಡಿರುತ್ತೆ. ಭೂಲೋಕದಲ್ಲಿ ಪಾಪಗಳೇ ತುಂಬಿದಾಗ ಅದನ್ನು ನಾಶ ಮಾಡೋದಕ್ಕೆ, ಜಾಗೃತಗೊಳಿಸೋದಕ್ಕೆ ಕಲ್ಕಿಯ ಆಗಮನ ಅಂತ ಶ್ರೀಮದ್ಭಾಗವತ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಕೆಲವು ಪುರಾಣಗಳ ಪ್ರಕಾರ ಕಲ್ಕಿಯ ಅವತಾರವು ಉತ್ತರ ಪ್ರದೇಶದ ಮೊರಾದಾಬಾದ್ ಬಳಿ ಇರುವಂತಹ ಶಂಬಾಲ ಗ್ರಾಮದಿಂದ ಬರ್ತಾನೆ ಹಾಗೂ ಆ ಕಲ್ಕಿಯ ಎಲ್ಲ ಸಹೋದರರು ದೇವರ ಅವತಾರಗಳಾಗಿರ್ತಾರೆ ಅಂತ ಹೇಳಲಾಗಿದೆ. ಕಲ್ಕಿಯ ತಂದೆ ಕಲಿಯುಗದಲ್ಲಿ ವಿಷ್ಣುವಿನ ಪರಮಭಕ್ತನಾಗಿರ್ತಾರೆ ಹಾಗೂ ಕಲ್ಕಿಯ ತಂದೆ ಹೆಸರು ವಿಷ್ಣುಯೇಶ ಹಾಗೂ ತಾಯಿ ಹೆಸರು ಸುಮತಿಯಾಗಿರುತ್ತದೆ ಅಂತ ಹೇಳಲಾಗಿರುತ್ತೆ. ಇನ್ನು ಕಲ್ಕಿ ರಾಮನ ಅವತಾರವಂತೆ ಇರ್ತಾರೆ ಹಾಗೂ ಅವರ ಸಹೋದರರು ಸುಮಂತ, ಪ್ರಜ್ಞಾ ಮತ್ತು ಕವಿ ಮತ್ತು ಯಜ್ಞವಲ್ಕನು ಅಂತ ಸೂಚಿಸಲಾಗಿದೆ. ಹಾಗೂ ಕಲ್ಕಿಯ ಗುರು ಪರಶುರಾಮರು ಆಗಿರ್ತಾರೆ ಅಂತ ತಿಳಿಸಲಾಗಿದೆ. ಇನ್ನು ಕಲ್ಕಿಗೆ 2 ಪತ್ನಿಯರು ಇರ್ತಾರೆ. ಮೊದಲನೇ ಪತ್ನಿ ಹೆಸರು ಲಕ್ಷ್ಮಿ ಸ್ವರೂಪಳಾದ ಪದ್ಮಾ ಅಂತ ಹೆಸರು. 2ನೇ ಪತ್ನಿ ಹೆಸರು ವೈಷ್ಣವಿ ಸ್ವರೂಪಳಾಗಿರ್ತಾಳೆ. ಹಾಗೂ ಕಲ್ಕಿ ದೇವರು ಬಿಳಿ ಬಣ್ಣದ ಕುದುರೆಯನ್ನು ತೆಗೆದುಕೊಂಡು ಕಲಿಯುಗಕ್ಕೆ ಬರ್ತಾರೆ. ಈ ಕುದುರೆ ಹೆಸರು ದೇವದತ್ತ ಅಂತ ಕರೆಯಲಾಗುತ್ತೆ. ಕುದುರೆ ಮೇಲೆ ಸವಾರಿ ಮಾಡುವ ಈ ಭಗವಂತ ಪಾಪಿಗಳನ್ನು ಪ್ರಪಂಚದಿಂದ ನಾಶ ಮಾಡ್ತಾನೆ, ಧರ್ಮವನ್ನು ಸ್ಥಾಪಿಸ್ತಾನೆ ಅಂತ ಹಲವು ಪುರಾಣಗಳಲ್ಲಿ ಉಲ್ಲೇಖವ ಇದೆ. ಹಿಟ್ಲರ್ ಕೂಡ ಶಂಬಾಲ ದ್ವಾರ ಪತ್ತೆ ಹಚ್ಚಲು ಪ್ರವೇಶ ಮಾಡ್ತಾನೆ ಅಂತ ಕೆಲವು ಪುಸ್ತಕಗಳಲ್ಲಿ ನಾವು ನೋಡ್ಬೋದು. ಹೌದು, ಶಂಬಾಲದ ಕಲ್ಪನೆ ಮತ್ತು ಅದರ ನಿಗೂಢ ಜ್ಞಾನವು ಅವನಿಗೆ ಗೀಳಾಗಿತ್ತು. ಅವನ ನಿಗೂಢ ಆಸೆಗಳು ಬೇರೂರಿ ಅವನು ಅತೀಂದ್ರಿಯ ಶಕ್ತಿಯಿಂದ ಯೋಗವನ್ನು ಅಧ್ಯಯನ ಮಾಡ್ತಾನೆ. ಈ ಒಂದು ಸ್ಥಳವನ್ನು ಪತ್ತೆ ಹಚ್ಚೋದಕ್ಕೆ ಸ್ವೇನ್ ಹೆಡ್ಲಿನ್ ಸಹಾಯದಿಂದ ಹಿಟ್ಲರ್ ಟಿಬೆಟ್ಗೆ ಹಲವಾರು ದಂಡಯಾತ್ರೆಗಳನ್ನು ಕಳಿಸ್ತಾನೆ. ಹಿಟ್ಲರ್ ಮ್ಯೂನಿಚ್ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ವಿಭಾಗದ ಅಧ್ಯಕ್ಷರ ನೇತೃತ್ವದಲ್ಲಿ ಪೂರ್ವಜರ ಸ್ಮರಣೆಯ ಸಚಿವಾಲಯವನ್ನು ಸ್ಥಾಪಿಸ್ತಾನೆ. ಹಾಗೂ ಕೆಲವು ಪುರಾಣಗಳ ಪ್ರಕಾರ ಅಶ್ವತ್ಥಾಮನು ಕೂಡ ಕಲ್ಕಿಗೆ ಸಹಾಯ ಮಾಡ್ತಾನೆ ಅಂತ ಹೇಳಲಾಗುತ್ತೆ. ಹೌದು, ಕಲಿಯುಗದ ಅಂತ್ಯದಲ್ಲಿ ಕಲ್ಕಿಗೆ ಅಶ್ವತ್ಥಾಮ ಅಂದರೆ ದ್ರೋಣಾಚಾರ್ಯರ ಪುತ್ರ ಕೃಷ್ಣನ ಒಂದು ಶಾಪದಿಂದ ಇನ್ನೂ ಕೂಡ ಕಲಿಯುಗದ ಅಂತ್ಯದವರೆಗೂ ಕಲ್ಕಿ ಬರೋವರೆಗೂ ಇರಬೇಕು ಅಂತ ಶಾಪವನ್ನು ನೀಡಿರ್ತಾರೆ. ಅದೇ ರೀತಿ ಅಶ್ವತ್ಥಾಮನು ಕೂಡ ಇನ್ನೂ ಕೂಡ ಕಲಿಯುಗದ ಅಂತ್ಯಕ್ಕೆ ಕಾಯ್ತಾ ಇದ್ದಾನೆ. ನಂತರ ಧರ್ಮದ ಸ್ಥಾಪನೆ, ನಂತರ ನ್ಯಾಯದ ಸ್ಥಾಪನೆ ಆದ ನಂತರ ಕಲ್ಕಿ ಶಂಬಾಲ ರಾಜ್ಯದ ಸಾಮ್ರಾಜ್ಯವನ್ನು ಸಹಸ್ರಮಾನದವರೆಗೆ ಆಳ್ತಾನೆ. ಕೊನೆಯಲ್ಲಿ ಅವನು ಪದ್ಮಾವತಿ ಮತ್ತು ರಾಮನನ್ನು ತನ್ನೊಂದಿಗೆ ವಿಷ್ಣುವಿನ ಸ್ವರ್ಗೀಯ ವಾಸಸ್ಥಾನವಾದ ವೈಕುಂಠಕ್ಕೆ ಹಿಂತಿರುಗುತ್ತಾನೆ ಅಂತ ಹೇಳಲಾಗುತ್ತೆ. ಅದೇನೇ ಆಗಿರಲಿ ಸ್ನೇಹಿತರೆ, ಭಗವಾನ್ ವಿಷ್ಣುವಿನ ಅವತಾರ ಕಲ್ಕಿಯು ಕಲಿಯುಗದ ಕೊನೆಯಲ್ಲಿ ಭೂಮಿಗೆ ಬರ್ತಾನೆ ಅಂತ ಭಗವದ್ಗೀತೆಯಲ್ಲೂ ಕೂಡ ಹೇಳಲಾಗಿದೆ. ಇನ್ನು 4 ಯುಗಗಳು, ಕರ್ತೃಯುಗ, ತ್ರೇತಾಯುಗ, ದ್ವಾಪರ ಯುಗ ಹಾಗೂ ಕಲಿಯುಗ, ಈ 4 ಯುಗಗಳು ನಮ್ಮ ಕ್ಯಾಲೆಂಡರ್ ತಿಂಗಳು ಸುತ್ತಿರುವಂತೆ ಈ 4 ಚಕ್ರಗಳು ಸುತ್ತುತ್ತವೆ. ಪ್ರಸ್ತುತ ಯುಗವು ಕಲಿಯುಗ ಅಂತ ನಾವು ಹೇಳ್ತೇವೆ. ಇದು 4,32,000 ವರ್ಷಗಳವರೆಗೆ ಇರುತ್ತೆ ಅಂತ ಊಹಿಸಲಾಗಿದೆ. ಕುರುಕ್ಷೇತ್ರ ಯುದ್ಧ ನಡೆದು ಈಗಾಗಲೇ 5,000 ವರ್ಷಗಳು ಕಳೆದಿವೆ ಎಂದು ಅಂದಾಜು ಕೂಡ ನಾವು ಮಾಡಬಹುದು. ಇದು 4,27,000 ವರ್ಷಗಳು ಮಾತ್ರ ಇನ್ನು ನಮಗೆ ಉಳಿದಿವೆ. ಶ್ರೀಮದ್ ಭಾಗವತವೂ ಕೂಡ ಕಲಿಯುಗದ ಕೊನೆಯಲ್ಲಿ
ಕಲ್ಕಿ ಹುಟ್ಟುತ್ತಾನೆ, ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ, ಅಧರ್ಮವನ್ನು ನಾಶ ಮಾಡ್ತಾನೆ, ಕಲಿಯುಗದ ಅಂತ್ಯಕ್ಕೆ ಕಲ್ಕಿ ಕಾರಣನಾಗ್ತಾನೆ ಅಂತ ಹೇಳಲಾಗುತ್ತೆ. ಭಗವಾನ್ ವಿಷ್ಣುವಿನ 10ನೇ ಅವತಾರ ಅಂತ ಕೂಡ ಕರೆಯುತ್ತಾರೆ. ಇದು ಕಲ್ಕಿಯ ಬಗ್ಗೆ ಇರುವಂತಹ ಮಾಹಿತಿಯಾಗಿದೆ. ಧನ್ಯವಾದಗಳು.